ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಕಾಲು ಸೂಪ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಒಂದು ಜಾರ್ನ ತೊಗೊಂಡು ಜಾರಿಗೆ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕೊತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ. ಬೆಳ್ಳುಳ್ಳಿ ಜೊತೆ ಶುಂಠಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊತಾ ಇದ್ದೀನಿ. ಇನ್ನು ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 3 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸ್ವಲ್ಪ ಎಲ್ಲ ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ. ನಾನು ಗ್ರೈಂಡ್ ಮಾಡಿಬಿಟ್ಟು ಸೂಪ್ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ತೆಂಗಿನ ತುರಿ ಕೂಡ ಹಾಕೋತಾ ಇದ್ದೀನಿ, ನೀವು ತುರಿದು ಕೂಡ ಹಾಕೋಬೋದು. ನಾನು ಹಚ್ಚಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೆಣಸು ಒಂದು 4, ಲವಂಗ ಒಂದು 2 ಹಾಕ್ಕೊಂಡಿದ್ದೀನಿ. ನೀವು ಚಕ್ಕೆ ಪೀಸ್ ಇದ್ದರೆ ಚಕ್ಕೆ ಪೀಸ್ ಹಾಕೋಬೋದು. ಇದಕ್ಕೆ ನಾನು ಅಮ್ಮ ಸಾಂಬಾರು ಪುಡಿ ಮಾಡಿಕೊಟ್ಟಿದ್ದೀನಿ, ಆ ಸಾಂಬಾರು ಪುಡಿನ ಯೂಸ್ ಮಾಡ್ಕೊತಾ ಇದ್ದೀನಿ. ಧನಿಯಾ ಪುಡಿ ಮತ್ತು ಖಾರದ ಪುಡಿ ಎರಡೂ ಯೂಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ನುಣ್ಣಕ್ಕೆ ರುಬ್ಕೊಂಡು ಬರ್ತೀನಿ. ಇವಾಗ ರುಬ್ಬಿದಾಗಿದೆ. ಇವಾಗ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಈರುಳ್ಳಿ, ಮೀಡಿಯಮ್ ಸೈಜ್ದು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇನ್ನು ಫಸ್ಟೇ ಕಾಲು ಸೊಪ್ಪಿಗೆ ಕಾಲೆಲ್ಲ ತಂದಿಟ್ಟಿದ್ನಲ್ಲ, ನೀಟಾಗೆಲ್ಲ ವಾಶ್ ಮಾಡಿಕೊಂಡು ತೊಳೆದು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ತೊಳೆದ್ಬಿಟ್ಟು ಕಾಲನ್ನು ಸಹ ಹಾಕ್ಕೊತಾ ಇದ್ದೀನಿ ಇವಾಗ ಕುಕ್ಕರಿಗೆ. ಕಾಲು ಸೊಪ್ಪು ತುಂಬಾ ಒಳ್ಳೆಯದು, ಬೆನ್ನುಮೂಳೆ ಸ್ಟ್ರೆಂತಿಗಿರ್ಬೋದು, ಮತ್ತು ಮಕ್ಳಿಗೂ ಕೂಡ ತುಂಬ ಒಳ್ಳೆಯದು. ಬೆನ್ನುಮೂಳೆ ಸ್ಟ್ರೆಂತಿಗೆಲ್ಲ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮಕ್ಕಳಿಗೆ ಕಾಲು ಸೊಪ್ಪು ಒಂದು ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಕುಡಿಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಇನ್ನು ಇಡ್ಲಿ ಜೊತೆ ಅಂತೂ ಒಂದು ಒಳ್ಳೆ ಕಾಂಬಿನೇಷನ್ ಕಾಲು ಸೊಪ್ಪು. ಇನ್ನು ಇದಕ್ಕೆ ನಾನು ಸ್ವಲ್ಪ ಹುರಿದ್ಬಿಟ್ಟು ಇದಕ್ಕೆ ಅರಿಶಿಣದ ಪುಡಿ ಹಾಕ್ಕೊಂಡು ಮತ್ತೆ ಹುರ್ಕೊತಾ ಇದ್ದೀನಿ. ನಾನು ತೊಳಿಲಿಕ್ಕೂ ಸಹ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ತೊಳೆದಿದ್ದೆ. ಇವಾಗ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ ನಾನು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಹಾಕೊಂಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಯಾವುದೇ ರೀತಿ ಹೋಟೆಲ್ಗಳಿಗೆ ಹೋದರೂ ಫಸ್ಟ್ ತೊಗೊಳೋದೇ ನಾನ್ ವೆಜ್ ಹೋಟೆಲ್ಗಳಿಗೆ ಕಾಲು ಸೊಪ್ಪು ಮತ್ತು ಇಡ್ಲಿ ಒಂದೊಳ್ಳೆ ಕಾಂಬಿನೇಷನ್ ಇರುತ್ತೆ. ಬೆಳಗ್ಗೆ ಕಾಲು ಸೊಪ್ಪೆಲ್ಲ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಇವಾಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಇವಾಗ ಕನ್ಸಿಸ್ಟೆನ್ಸಿ ನೋಡ್ಕೊತಾ ಇದ್ದೀನಿ, ಎಷ್ಟು ನೀರು ಬೇಕು ತಿಕ್ನೆಸ್ ಅಂತ ನೋಡ್ಕೊತಾ ಇದ್ದೀನಿ. ಇವಾಗ ಅದೇ ಮಿಕ್ಸಿ ಬಟ್ಲಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸಹ ತೊಳೆದ್ಬಿಟ್ಟು ಮಿಕ್ಸಿ ಬಟ್ಲನ್ನ ಇವಾಗ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಇರಬೇಕು ಅಂತ ನೋಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ನಾನು ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಕಡಿಮೆ ಇದೆ ಅಂತ ಉಪ್ಪು ಹಾಕ್ಕೊಂಡೆ. ಸ್ವಲ್ಪ ಚಿಕನ್ ಫ್ರೈ ಮಸಾಲ ಪ್ಯಾಕೆಟ್ ಇದ್ದು ಅದನ್ನು ಕೂಡ ಹಾಕ್ಕೊಂಡೆ ನಾನು. ಇವಾಗ ನಾನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಕುಕ್ಕರ್ನಲ್ಲಿ ವಿಷಿಲ್ನ ಕೂಗಿಸ್ಕೊತಾ ಇದ್ದೀನಿ. ಇವಾಗ ನಾನು ಒಂದು 7ರಿಂದ 8 ವಿಷಿಲ್ನ ಕೂಗಿಸ್ಕೊಂಡು ಓಪನ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಕಾಲು ಸೂಪ್ ಕೂಡ ರೆಡಿಯಾಗಿದೆ. ಇನ್ನು ಬೆಳಗ್ಗೆ ಮಕ್ಕಳಿಗೆ ಕಾಲು ಸೂಪ್ ಕೂಡ ಹಾಕ್ಕೊಟ್ಟೆ. ಈ ಚಳಿ ವೆದರ್ಗಂತೂ ಕಾಲು ಸೂಪ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಕಾಲು ಸೂಪ್ ಜೊತೆ ಕಾಲು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟ ನನ್ನ ಮಗನಿಗೆ. ನೋಡಿ ತುಂಬ ನೀಟಾಗಿ ಬೆಂದಿದೆ. ನೀವು ಕೂಡ ಟ್ರೈ ಮಾಡಿ ಒಂದ್ಸತಿ ಕಾಲು ಸೂಪ್ನ. ಈ ಚಳಿಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಕುಡಿತಾ ಇದ್ದರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇನ್ನು ಕಾಲು ಸೂಪ್ ಎಲ್ಲ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ಟಿಫನಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಟಿಫನ್ ಕೂಡ ಎಲ್ಲ ಮಾಡಿಕೊಂಡೆ. ಇನ್ನು ಮಕ್ಕಳು ಕೂಡ ಎಲ್ಲ ಸ್ಕೂಲಿಗೆ ಹೋದರು. ಇನ್ನು ಹೋದ್ಮೇಲೆ ನಾನು ಸಹ ಹಾಕ್ಕೊಂಡು ಕಾಲು ಸೂಪ್ ಎಲ್ಲ ಕುಡಿದ್ಬಿಟ್ಟು ಇನ್ನು ಒಂದು ಸಾರಿ ಕುಚ್ಚು ಕಟ್ಟೋದಿತ್ತು ಅಂತ ಹೇಳ್ಬಿಟ್ಟು ಕುಚ್ಚು ಕಟ್ಬಿಟ್ಟು ಮುಗಿಸಿದ್ದೀನಿ. ಆ ಸ್ಯಾರಿ ಬಂದ್ಬಿಟ್ಟು ಈ ರೀತಿಯಾಗಿದೆ. ನಾನು ಕುಚ್ಚು ಕಟ್ಟಿರೋ ಡಿಸೈನ್ ಯಾವುದು ತೋರಿಸ್ತಾ ಇಲ್ಲ, ಯಾವ ರೀತಿಯಾಗಿ ಕಟ್ಟಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಸ್ಯಾರಿ ಎಲ್ಲ ಕುಚ್ಚು ಕಟ್ಟಿಬಿಟ್ಟು ಇನ್ನು ಸ್ವಲ್ಪ ಪಾತ್ರೆ ವಾಶ್ ಮಾಡೋದಿತ್ತು ಅಂತ ಇವಾಗ ಪಾತ್ರೆ ವಾಶ್ ಮಾಡಲಿಕ್ಕೆ ಬಂದಿದ್ದೀನಿ. ಇನ್ನು ನಾನು ಯಾವಾಗಲೂ ಪಾತ್ರೆ ವಾಶ್ ಮಾಡಬೇಕಾದ್ರೆ ಯಾರಿಗಾದ್ರೂ ಫೋನ್ ಮಾಡ್ಕೊಂಡ್ಬಿಡ್ತೀನಿ. ಫೋನ್ ಮಾಡಿಕೊಂಡು ಅಮ್ಮನ ಹತ್ರ ಆಗಲಿ, ಇಲ್ಲ ನನ್ನ ತಂಗಿ ಹತ್ರ ಆಗಲಿ, ಇಲ್ಲ ನನ್ನ ಫ್ರೆಂಡ್ ಸರ್ಕಲಲ್ಲಾಗಲಿ ಯಾರಿಗಾದ್ರೂ ಕಾಲ್ ಮಾಡಿಕೊಂಡು ಪಾತ್ರೆ ತೊಳೆದ್ರೆ ತುಂಬ ಬೇಗ ಪಾತ್ರೆನೂ ಆಗುತ್ತೆ, ತೊಳೆದಿದ್ದು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ತೀನಿ. ಇನ್ನು ನನ್ನ ಮಗನಿಗೆ 5 ವರ್ಷದ್ದು ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಂತ ಅಂದ್ಬಿಟ್ಟು ಇವಾಗ ಕರ್ಕೊಂಡು ಬಂದಿದ್ದೀನಿ ಅಂಗನವಾಡಿನಲ್ಲಿ ವ್ಯಾಕ್ಸಿನೇಷನ್ ಹಾಕ್ಸ್ಲಿಕ್ಕೆ. ಇನ್ನು ಫಸ್ಟೇ ತಾಯಿ ಕಣ್ಣು ತೊಗೊಂಡೋಗಿ ಹೆಸರೆಲ್ಲ ನೋಂದಣಿ ಮಾಡಿಸ್ಕೊಂಡು ಎಲ್ಲ ಬರೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಇವಾಗ ಅವ್ನಿಗೇನಿದ್ರು ಅವರು ಹಾಕ್ಬೇಕಷ್ಟೇ ಇಂಜೆಕ್ಷನ್ನು ಮತ್ತು ಡ್ರಾಪ್ಸು. LKG
ಇನ್ನು ನನ್ನ ಮಗ ಅಂತೂ ಫುಲ್ ಕ್ಯೂರಿಯಾಸಿಟಿಲಿದ್ದ, ಅವ್ನಿಗೇನೋ ಮಾಡ್ತಾರೆ, ಅವ್ನಿಗೆ ಖುಷಿಯಾಗುತ್ತೆ ಅಂತ ಅಂದ್ಬಿಟ್ಟು ಅವ್ನಿಗೆ ಇಂಜೆಕ್ಷನ್ ಕೊಟ್ಟಿದ್ದು ತುಂಬ ಪೇಯ್ನ್ ಆಯಿತು, ಅಳೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಇನ್ನು ಅವರು ಸ್ವಲ್ಪ ತಣ್ಣೀರು ಬಟ್ಟೆ ಹಾಕಿ ಮತ್ತು ಸಿರಪ್ ಕುಡಿಸಿ ಅಂತ ಹೇಳಿ ಬರ್ಕೊಟ್ಟಿದ್ರು. ಅದನ್ನು ಒಂದು 3 ಡೇಸ್ ನಾನು ಮಾಡಿದೆ. ಅವನಿಗೆ ಸರಿ ಹೋಯಿತು. ಸಿರಪ್ ಜ್ವರ ಎಲ್ಲ ಬಿಟ್ಟು 5 ವರ್ಷದ ಯಾರೆಲ್ಲ ಇಂಜೆಕ್ಷನ್ ಹಾಕ್ಸಿಲ್ಲ ಮಕ್ಕಳು ಹಾಕಿಸ್ಕೊಳ್ಳಿ, ಇನ್ನು ಸ್ಕೂಲಲ್ಲೂ ಸಹ ಹಾಕ್ತಾರೆ. ಇನ್ನು ನೆಕ್ಸ್ಟ್ ಡೇ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಬ್ಲೌಸ್ ಕೂಡ ಸ್ಟಿಚ್ ಮಾಡಿದೆ. ನಾನು ಯಾವುದೇ ಸ್ಟಿಚಿಂಗ್ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗ್ತಾಯಿಲ್ಲ, ಅದರಿಂದ ಯಾವ ರೀತಿ ಸ್ಟಿಚ್ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ನನ್ನ ತಂಗಿಯವ್ರ ಮನೆಗೆ ಹೋಗಿದ್ದೆ. ಅವಳಂತೂ ನೈಫ್ ಪಾಲಿಶ್ ನನಗೆ ನನ್ನ ತಂಗಿನೇ ಹಾಕೋದು, ಪ್ರತಿ ಬಾರಿನೂ ಅವಳು ಹಾಕೋದು, ನಾನು ತೊಗೊಳೋದು ಇಲ್ಲ, ನಾನು ಹಾಕೊಳೋದು ಇಲ್ಲ. ಅಂದರೆ ನನ್ನ ತಂಗಿನೇ ತುಂಬ ಕಲೆಕ್ಷನ್ ಎಲ್ಲ ತೆಗೆದಿಟ್ಕೊಂಡಿದ್ಲು, ಅವಳು ಹಾಕೊತಾ ಇದ್ಲು. ಸರಿ ನನಗೆ ಹಾಕಂದೆ, ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊ ಅಂತ ಸುರಿದ್ಲು. ಹಾಗೆ ಒಂದು ಕ್ಲಿಪ್ಪಿಂಗ್ನ ನಾನು ಕೂಡ ಶೂಟ್ ಮಾಡಿಕೊಂಡೆ. ಇನ್ನು ಮದುವೆ ಆಗಿಲ್ದಿರೋ ಹೆಣ್ಮಕ್ಳಂದರೆ ಹಿಂಗೇ ತುಂಬ ನೈಫ್ ಪಾಲಿಶ್ ಕಲೆಕ್ಷನು, ಇಯರಿಂಗ್ಸ್ ಕಲೆಕ್ಷನ್ ಅಂತೂ ತುಂಬ ಮಾಡ್ತಾಳೆ. ಅವಳ ಹತ್ರ ನೈಫ್ ಪಾಲಿಶ್ ಕೂಡ ಹಾಕಿಸ್ಕೊಂಡೆ. ಇನ್ನು ಆಂಟಿ ಒಂದು ರೆಸಿಪಿ ತೋರಿಸ್ತಾ ಇದ್ದಾರೆ, ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ. ಇನ್ನು ಹುಣಸೆಹಣ್ಣಿಂದ ಖಾರ ಥರ ಮಾಡ್ತಾಯಿದ್ರೆ ಹುಣಸೆಹಣ್ಣು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು ಮತ್ತು ಉಪ್ಪು ತೊಗೊಂಡಿದ್ದಾರೆ ರುಚಿಗೆ ತಕ್ಕಷ್ಟು. ಇನ್ನು ಇದರಲ್ಲಿ ನಾನು ಶುಂಠಿ ಎಕ್ಸ್ಟ್ರಾ ಹೇಳ್ಬಿಟ್ಟಿದ್ದೀನಿ, ಸಾರಿ, ಒಂದು ಶುಂಠಿ ಒಂದು ಮಿಕ್ಸ್ ಮಾಡಿದೆ. ಇನ್ನು ಇದನ್ನು ಏನೇನೆಲ್ಲ ತೆಗೆದಿಟ್ಕೊಂಡಿದ್ರು ಮೆಣಸು, ಇವಾಗೆಲ್ಲನೂ ಮಿಕ್ಸಿ ಬಟ್ಲಿಗೆ ಹಾಕ್ಕೊತಾ ಇದ್ದಾರೆ. ಮಿಕ್ಸಿ ಬಟ್ಲಿಗೆ ಹಾಕ್ಕೊಂಡು ಇನ್ನು ಹುಣಸೆ ಹಣ್ಣನ್ನು ಹೆಂಗೆ ಹಾಕ್ತಾರಪ್ಪ ಅಂದರೆ ಹುಣಸೆ ಹಣ್ಣನ್ನು ಜಜ್ಜಿಬಿಟ್ಟು ಅದರಲ್ಲಿರೋ ಬೀಜನ ತೆಗೆದು ಮೇಲ್ಗಡೆ ಸಿಪ್ಪೆ ಇರೋದನ್ನ ತೆಗೆದು ಹಾಕೊತಾರೆ. ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ. ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಎಷ್ಟು ಕ್ವಾಂಟಿಟಿ ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಂತೂ ಬಿಸಿ ಅನ್ನದ ಜೊತೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೂ ಅಷ್ಟೇ ನನಗೆ ಹುಣಸೆ ಹಣ್ಣು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರೋ ಥರ ಆಗ್ತಾಯಿತ್ತು. ಯಾರಿಗೆಲ್ಲ ಹುಣಸೆ ಹಣ್ಣು ನೋಡಿದ್ರೆ ಈ ಥರ ಎಲ್ಲ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಇನ್ನು ಹುಣಸೆ ಹಣ್ಣಂತೂ ಈ ಥರ ಎಲ್ಲ ಬೀಜ ಎಲ್ಲ ತೆಗೆದು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದಾರೆ ಆಂಟಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊತಾರೆ, ತುಂಬ ಏನು ನೀರು ಹಾಕ್ಕೊಳಲ್ಲ, ಒಂದು ಚೂರು ನೀರನ್ನ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತಾರೆ. ಇನ್ನು ಯಾವ ರೀತಿಯಾಗಿ ಸಿಪ್ಪೆ ತೆಗಿತೀವಿ ಅಂತ ಸಹ ನಾನು ನಿಮ್ಗೆ ತೋರಿಸಿರಲ್ವಲ್ಲ, ಅದನ್ನು ಮತ್ತೆ ನಾನು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಈ ರೀತಿಯಾಗಿ ಗುಂಡ್ಕಲ್ ಸಹಾಯದಿಂದ ಕುಟ್ಬಿಟ್ರೆ ಅದ್ರ ಸಿಪ್ಪೆ ಎಲ್ಲ ಹಸಿದಲ್ವ ಇದು, ಆ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ, ಸಪ್ರೇಟ್ ಆಗುತ್ತೆ. ಈ ರೀತಿ ಹಾಕ್ಕೊಂಡು ಇದನ್ನು ರುಬ್ಕೊಂಡು ಬಂದಿದ್ದೀವಿ. ಚೂರು ನೀರು ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ, ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು, ಬಾಯಲ್ಲಿ ನೀರು ಬರ್ತಾಯಿತ್ತು. ಅನ್ನದ ಜೊತೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಚಪಾತಿಗೂ ಸಹ ಮೇಲ್ಗಡೆ ಸವರ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಇನ್ನು ಇದನ್ನು ಕೂಡ ನಾನು ಕೂಡ ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿತ್ತು. ಇನ್ನು ಟೇಸ್ಟ್ ಮಾಡಿ ನೋಡಿದ್ವಿ, ತುಂಬ ಖಾರ ಇತ್ತು, ಹುಳಿ ಇತ್ತು, ನೆಕ್ಸ್ಟ್ ಲೆವೆಲಲ್ಲಿತ್ತು. ನನ್ನ ರಿಯಾಕ್ಷನ್ ಅಂತೂ ನೋಡಿ ನನ್ನ ತಂಗಿ ಕ್ಯಾಪ್ಚರ್ ಮಾಡಬೇಡ ಅಂದೆ, ಆದರೂ ಕ್ಯಾಪ್ಚರ್ ಮಾಡಿದ್ದಾಳೆ. ಹುಳಿ ಇತ್ತು, ತುಂಬ ಚೆನ್ನಾಗಿತ್ತು, ನಾನು ಕೂಡ ಟೇಸ್ಟ್ ಮಾಡಿದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.